ಎಸ್ ಕಂಟಿನ್ಯೂಷನ್ ಪ್ಲೀಸ್ ಮತ್ತೆ ಒಂದೊಂದು 20 ನಿಮಿಷ ಅದಕ್ಕೆ ಜಾಯಿನ್ ಮಾಡ್ತೀನಿ, 2 ವಿಡಿಯೋಸ್ ನೋಡ್ಕೋಬೇಕಾಗುತ್ತೆ. ಎಸ್ ಇಫ್ ಯೂರ್ ಇನ್ ಫ್ರಂಟ್ ಆಫ್ ಯುವರ್ ವರ್ಕ್ ಬುಕ್ ಇನ್ ಪೇಜ್ ನಂಬರ್ 62 ಡಿಫೈನ್ ಸಿಂಗಲ್ಟನ್ ಸೆಟ್ ಆದಮೇಲೆ ಕೆಳಗಡೆ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಸ್ಮಾಲ್ ಎ ಇಂದ ಡಿನೋಟ್ ಮಾಡಿದ್ವಿ ಈ ಥರ ಎಕ್ಸ್ ಸಚ್ ದಟ್ ಅಂತ. ಬಿಗ್ ಎ ಅದು ಕ್ಯಾಪಿಟಲ್ ಮಾಡ್ಕೋಬೇಕು, ಸ್ಮಾಲ್ ಎ ಮಾಡಬಾರ್ದು, ಹೌದಾ? ಆಮೇಲೆ ಈಗ ನಾವು ಟಾಪಿಕ್ ಎಲ್ಲಾನು ಪ್ರಿಂಟ್ ಔಟ್ ಮಾಡಿಬಿಟ್ಟಿದ್ದೀವಿ, ಏನೂ ಬರೆಯೋಂಗಿಲ್ಲ ನೀನು. ಆದರೆ ಕೆಳಗಡೆ ಎಕ್ಸಾಂಪಲ್ಸ್ಗೆ ಬರೋದೇ ಆದರೆ ನೀನು ಅಲ್ಲಿ ಎ ಇಸ್ ಈಕ್ವಲ್ ಟು 1 2 3 4 5 6 ಅಂತ ಕೊಟ್ಟಿದ್ದೀನಿ, ಹೌದಾ? ಶೋರ ತೋರಿಸ್ತೀನಿ. ಇಲ್ಲಿ ನಮಗೆ ಎ ಇಸ್ ಈಕ್ವಲ್ ಟು ನೋಡಿ 1 2 3 4 5 6 ಅಂತಿದೆ ಇಲ್ಲಿ, ಹೌದಾ? ಇಲ್ಲಿ ಬಿ ಸಿ ಮತ್ತು ಕೆಲವು ಸಬ್ಸೆಟ್ಸ್ ಬರೆದಿದ್ದೀನಿ. ಆದರೆ ಇಲ್ಲಿ ನೋಡಿ 1,7 ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎ. ಎಕ್ಸ್ಪ್ಲೇನ್ ಮಾಡ್ತೀನಿ. 1,7 ಅನ್ನೋದು ಸೆಟ್ ಸಿ ಯಲ್ಲಿದೆ. ಶೋರ್? ಇಲ್ಲಿ 7 ಇದೆಯಾ? ಇಲ್ಲ. ಬಟ್ ನಾನೇನು ಮಾಡಿದ್ದೀನಿ, ಟೈಪಿಂಗಲ್ಲಿ ಬಿಲಾಂಗ್ಸ್ ಟು ಎ ಕೊಟ್ಬಿಟ್ಟಿದ್ದೀನಿ. 7 ಬಿಲಾಂಗ್ಸ್ ಟು ಸಿ, ಸಿ ಯಲ್ಲಿದೆ, ಬಟ್ ನಾಟ್ ಬಿಲಾಂಗ್ಸ್ ಟು ಎ, ಇಲ್ಲಿಲ್ಲ. ಅದು ರೆಡ್ಡಿಂಕಲ್ಲಿ ದಿದ್ದಿದ್ದೀನಿ. ಬಿಫೋರ್ ಜೆರಾಕ್ಸ್ ದಿದ್ದೀನಿ ಅಥವಾ ಆಫ್ಟರ್ ಜೆರಾಕ್ಸ್ ದಿದ್ದೀನಿ ಗೊತ್ತಿಲ್ಲ. ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಮಾಡ್ಕೋಬೇಕು, ಇಲ್ಲಿ ಕ್ಯಾಪಿಟಲ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಎಸ್. ಈಗ ಈ ವರ್ಕ್ ಬುಕ್ ಮುಂಚೆ ಇದ್ರೆ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆಲ್ಲನೂ ಆನ್ಸರ್ಸ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಡಿಫೈನ್ ಪ್ರಾಪರ್ ಸಬ್ಸೆಟ್ ಅದು ಕೂಡ ಹೇಳ್ಬಿಟ್ಟಿದ್ದೇನೆ. ಈಗ ರೈಟ್ ಆಲ್ ದಿ ಪ್ರಾಪರ್ ಸಬ್ಸೆಟ್ಸ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ಯಾವುದು? ಅದೇ ಪೇಜಲ್ಲೇ 62 ಪೇಜಲ್ಲೇ ಏನು ಕೊಟ್ಟಿದ್ದಾನೆ ಅವನು? ಕ್ಯಾಪಿಟಲ್ ಎ ಇಸ್ ಈಕ್ವಲ್ಸ್ ಟು ನಮಗೆ ಫ್ಲವರ್ ಬ್ರಾಕೆಟ್ ಎ ಕಾಮ ಬಿ ಅಂತಿದೆ. ಶೂರಾ? ಆಲ್ ಪ್ರಾಪರ್ ಸಬ್ಸೆಟ್ಸ್ ಬರೀಬೇಕು. ಫಸ್ಟು ಸಬ್ಸೆಟ್ಸ್ ಬರೆಯೋಣ. ಎಕ್ಸ್ ಇಸ್ ಈಕ್ವಲ್ ಟು A1, ವೈ ಇಸ್ ಈಕ್ವಲ್ ಟು B1, Z ಇಸ್ ಈಕ್ವಲ್ ಟು MT1, P ಇಸ್ ಈಕ್ವಲ್ ಟು A, B1. ಎನಿ ಪಾಸಿಬಲ್? ಎನಿ ಅದರ್ ಪಾಸಿಬಲ್? ಹೌ ಮೆನಿ ಸಬ್ಸೆಟ್ಸ್? 4. ಹೆಂಗ್ ಬಂತು ಸಾರ್? 2 ಪವರ್ m. m ಎಷ್ಟು? 1, 2. 2 ಅಲ್ಲಿಗೆ 2 ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 4. 1 2 3 4 ಬಂತು. ದಿಸ್ ಫಾರ್ಮುಲಾ ಹೆಲ್ಪ್ ಅಸ್ ಟು ಫೈಂಡ್ ಸಬ್ಸೆಟ್ಸ್. ಬಟ್ ಇವೆಲ್ಲ ಸಬ್ಸೆಟ್ಸ್ ಹೇಳಿದೆ, ಅವನೇನು ಕೇಳಿದಾನೆ ನಮ್ಮನ್ನ? ಓನ್ಲಿ ಪ್ರಾಪರ್ ಅಂದರೆ ಇಲ್ಲಿ ಪಿ ಈಸ್ ನಾಟ್ ಎ ಪ್ರಾಪರ್ ಸಬ್ಸೆಟ್ ಆಫ್ ಎ ಬಿಕಾಸ್ ಪಿ ಇಸ್ ಈಕ್ವಲ್ ಟು ಎ ಇದೆ. ಅದಕ್ಕೋಸ್ಕರ ಇದು ಸಬ್ಸೆಟ್ ಆಗುತ್ತೆ, ಬಟ್ ಪ್ರಾಪರ್ ಸಬ್ಸೆಟ್ ಆಗಲ್ಲ. ಅಲ್ಲಿಗೆ ನೋಡಿ ಯಾವ್ಯಾವ ಬರುತ್ತೆ ಪ್ರಾಪರ್ ಸಬ್ಸೆಟ್ಸ್ ಎಲ್ಲಾನು ನೋಡಿ. ಪ್ರಾಪರ್ ಸಬ್ಸೆಟ್ಸ್ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಎ, ಇದು ಬಿ, ಇದು MT. ಹೌ ಮೆನಿ ಪ್ರಾಪರ್ ಸೆಟ್ಸ್ ಆರ್ ದೇರ್? 3. ಹೆಂಗ್ ಬಂತು ಸರ್? ನಮ್ಮ ಹತ್ರ ಫಾರ್ಮುಲಾ ಇದೆ 2 power n minus 1, that is 2 power 4 2 minus 1, nothing but 4 minus nothing but 3. 1 2 3. Now there is a question, is it power set? ಎಲ್ಲ ಸಬ್ಸೆಟ್ಸ್ ಕಲೆಕ್ಟ್ ಮಾಡಿ ಹಾಕಿದ್ದೀನಿ. ಪವರ್ ಸೆಟ್ ಅಂತ ಕರೀತೀರಾ? ಸಾರಿ, ಕರಿಯಕ್ಕಾಗಲ್ಲ. ಯಾಕೆ ಸರ್? ಒಂದು ಸೆಟ್ ಮಿಸ್ ಆಗಿದೆ. ಯಾವ ಸರ್? ಇಂಪ್ರಾಪರ್ ಸೆಟ್ ಮಿಸ್ ಆಗಿದೆ. ಪ್ರಾಪರು ಇಂಪ್ರಾಪರು ಎಲ್ಲ ಸೇರಿಸಿ ಸೆಟ್ಟಲ್ಲಿ ಹಾಕಿದ್ರೆ ಅದು ಪವರ್ ಸೆಟ್ ಅಂತ ಕರೆಯೋದು ನಾವು. ನಾವು ದಿಸ್ ಇಸ್ ನಾಟ್ ಎ ಪವರ್ ಸೆಟ್, ಬಟ್ ಇಟ್ ಇಸ್ ಎ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್. ನೋಡಿ ಈ ಟಿಕ್ ಮಾರ್ಕ್ ಹಾಕಿರೋವೆಲ್ಲ ಏನು? ಪ್ರಾಪರ್ ಸಬ್ಸೆಟ್ಸ್. ಈ ಇಂಟು ಮಾರ್ಕ್ ಹಾಕಿರೋದು ನಾಟ್ ಎ ಪ್ರಾಪರ್, ಬಟ್ ಇಟ್ ಈಸ್ ಸಬ್ಸೆಟ್ ಆಗುತ್ತೆ, ಪ್ರಾಪರ್ ಆಗಲ್ಲ. ಸೊ ಏನು ಮಾಡ್ತೀರಿ ಸರ್? ಇಷ್ಟು ಬರ್ಕೊಂಡ್ಬಿಟ್ರೆ ಸಾಕು. ನೀವು ಇದ್ರ ಕೂಡ ಹಾಕಂಗಿದ್ರೆ ಹಾಕು, ಬಟ್ ಇದು ಬರೀಬಾರ್ದು. ಯಾಕೆ ಸರ್? ಪ್ರಾಪರ್ ಅಂತ ವರ್ಡ್ ಯೂಸ್ ಮಾಡಿದ್ರೆ ಅದು ಬರ್ತಾ ಇತ್ತು. ಅರ್ಥ ಆಯ್ತಾ? ಪವರ್ ಸೆಟ್ ಡೆಫಿನೇಷನ್ ಕೂಡ ಹೇಳಿದ್ರಿ. ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ ಆಫ್ ಸೆಟ್ ಈಸ್ ಕಾಲ್ಡ್ ಪವರ್ ಸೆಟ್, ಅದು ಕೊಟ್ಬಿಟ್ಟಿದ್ದೀನಿ. ರೈಟ್ ದ ಪವರ್ ಸೆಟ್ ಆಫ್ 1, 2 ಅಂತ ಕೇಳಿದ್ದಾರೆ. 1, 2 ಅಲ್ಲಿಗೆ ಸಬ್ಸೆಟ್ಸ್ ಎ 1, ಬಿ 2, ಸಿ empty set, D 1, 2. How many subsets are possible for this one? ಇದೊಂದು ಎಕ್ಸಾಂಪಲ್. ಈ ಎಕ್ಸಾಂಪಲ್ಗೆ ಆನ್ಸರ್ ಮುಗಿದೋಯ್ತು. ಇಲ್ಲಿ m is equals to 2 ಅಂದ್ರೆ E2 ಅಲ್ಲ, ನಂಬರ್ ಆಫ್ ಎಲಿಮೆಂಟ್ಸ್, ದಟ್ ಈಸ್ 2 power 2 is equal to 4. 1 2 3 4. Now this is a power set? Wrong. Power set denoted by P of A. ಇಲ್ಲಿ A ಇದ್ರೆ A, X ಇದ್ರೆ X. ಏನು ಕೊಟ್ಟಿಲ್ಲ, ನಾನು A ಅಂತ ತಗೊಂಡಿದ್ದೀನಿ. ಸಾರಿ, X ಅಂತ ತಗೊಳ್ತೀನಿ, ಯಾಕಂದ್ರೆ A ಇಲ್ಲಿ ಯೂಸ್ ಮಾಡಾಕಿದ್ದೀನಿ. X ಹಾಗಾದ್ರೆ
1 ಆಮೇಲೆ 2 ಆಮೇಲೆ ಎಂಟಿ ಆಮೇಲೆ 1, 2. ಸರ್ 1, 2 ಇಲ್ಲಿ ಬರ್ದಿಲ್ಲ ನೀವು, ಅಲ್ಲಿ ಪ್ರಾಪರ್ ಅಂತ ಕೇಳಿದ್ದ, ಬರಬಾರ್ದು, ಈಕ್ವಲ್ ಸೆಟ್ ಬರಬಾರ್ದು. ಇಲ್ಲಿ ಪ್ರಾಪರ್ ಅಂತ ಕೇಳಿಲ್ಲ, ಪವರ್ ಸೆಟ್ ಅಂತ ಕೇಳಿದ್ದಾರೆ. ಎಲ್ಲ ಸಬ್ಸೆಟ್ಸ್ 1, 2, 3, 4 ನೋಡಿ, ಫಾರ್ಮುಲಾ ಸ್ಯಾಟಿಸ್ಫೈ ಆಯ್ತು. ಕಲೆಕ್ಷನ್ ಆಫ್ ಮತ್ತೆ ಇನ್ನೊಂದು ಸೆಟಲ್ ಆಗಬೇಕು ಅಂದ್ರೆ ಇವಾಗ ಹಾಕಿದ್ವಿ, ಮತ್ತೇನು ಹಾಕಕ್ಕೆ ಹೋಗ್ಬೇಡ. ದ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಎ ಸೆಟ್, ದ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಎ ಸೆಟ್ ಇಸ್ ನಥಿಂಗ್ ಬಟ್ ಪವರ್ ಸೆಟ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಎಸ್, ನಮ್ಗೆ ಇನ್ನೂ ಟೈಮ್ ಇದೆ, ಬರೀ ನಮಗೆ ಅವಾಗ 37 ಮಿನಿಟ್ಸ್ ಆಗಿದೆ ಅಷ್ಟೇ, ಇನ್ನೊಂದು 20 ಮಿನಿಟ್ಸ್ ಮಾಡೋಣ ಸಾಕು. ಎಸ್, ಲಿಸನ್ ಕೇರ್ಫುಲಿ. ದೀಸ್ ಆರ್ ದಿ 4 ಪ್ರಾಬ್ಲಮ್ಸ್ ಇನ್ ಯುವರ್ ಪೇಜ್ ನಂಬರ್ 63. ಏನು ಬರೀಬೇಕು ಅಲ್ಲಿ ಹೆಡ್ಡಿಂಗ್ ಇದೆ ನೋಡಿ, ರೈಟ್ ಡೌನ್ ಆಲ್ ದ ಸಬ್ಸೆಟ್ಸ್ ಆಫ್ ದಿ ಫಾಲೋಯಿಂಗ್ ಸೆಟ್ಸ್. ರೈಟ್ ಡೌನ್ ಆಲ್ ದ ಸಬ್ಸೆಟ್ಸ್ ಆಫ್ ದಿ ಫಾಲೋಯಿಂಗ್ ಸೆಟ್ಸ್. ರೈಟ್ ಡೌನ್ ಆಲ್ ದಿ ಸಬ್ಸೆಟ್ಸ್ ಆಫ್ ದಿ ಫಾಲೋಯಿಂಗ್ ಸೆಟ್ಸ್. ಸಬ್ಸೆಟ್ಸ್ ಬರೆದ್ರೆ ಸಾಕು, ಪವರ್ ಸೆಟ್ ಬರೆಯಂಗಿಲ್ಲ. ನೋಡಿ ಇಲ್ಲಿ ಎ ಇಸ್ ಈಕ್ವಲ್ ಟು ಆ ಸೆಟ್ಟೇ ಒಂದು ಸಬ್ಸೆಟ್, ಎಮ್ ಟಿ ಒಂದು ಸಬ್ಸೆಟ್. ಎಷ್ಟು ಬಂತು? 2 ಆಯಿತು. ಇದು ಪೈ 0 ಬರೆದು ಅದರ ಮೇಲೆ 0 ಹಾಕಿದ್ರೆ ಪೈ ಆಗುತ್ತೆ, ಅದು ನಲ್ ಸೆಟ್. ಆ ಸೆಟ್ ಎಷ್ಟಿದ್ದು? 2. ಕರೆಕ್ಟಾ? ಹೌದು ಸರ್. 2 ಪವರ್ m ದಟ್ ಇಸ್ ಈಕ್ವಲ್ ಟು 2 ಪವರ್ m ಅಂದರೆ ಒಂದೇ ಎಲಿಮೆಂಟ್, ದಟ್ ಇಸ್ ಈಕ್ವಲ್ ಟು 2. 1, 2 ಸರ್ವಾಯ್ತು. ಇವು ಮತ್ತೆ ಫ್ಲೋರ್ ಬ್ಯಾಕ್ಗಳು ಆಗಬೇಕೆ ಸರ್? ಬೇಕಿಲ್ಲ, ಅವ್ರು ಪವರ್ ಸೆಟ್ ಅಂತ ಕೇಳಿಲ್ಲ, ಸಬ್ಸೆಟ್ಸ್ ಎಲ್ಲ ಕನೆಕ್ಟ್ ಮಾಡಿರಿ ಅಂತ ಹೇಳಿದ್ದಾರೆ ಅಷ್ಟೇ. ಇಲ್ಲಿಗೆ ಬರೋದಾದರೆ ಎ ಇಸ್ ಈಕ್ವಲ್ ಟು ಎ, ಬಿ ಇಸ್ ಈಕ್ವಲ್ ಟು ಬಿ. ಇದು ಬಿ ಎ ಬಿ ತಗೋಬೇಕಂತ ಎಕ್ಸ್ ವೈ ಬೇಕಾದ್ರೆ ತಗೋ. ಸಿ ಇಸ್ ಈಕ್ವಲ್ ಟು ಎ ಕಾಮ ಬಿ. ಡಿ ಇಸ್ ಈಕ್ವಲ್ ಟು ನಲ್ ಸೆಟ್. ಆ ಡಿನ ನಾನು ಯಾವತ್ತು ಎಮ್ ಟಿ ಸೆಟ್ ಅಂತ ತೋರಿಸ್ತೀನಿ. ಈ ಥರ ಬರೆದ್ರೆ 0 ಬರೆದು ಈ ಥರ ಬರೆದ್ರೆ ಎಮ್ ಟಿ ಸೆಟ್ ಆಯ್ತಾ? ಹೌ ಮೆನಿ ಸಬ್ಸೆಟ್ಸ್? 2 ಪವರ್ ಎಮ್. ಎಮ್ ಅಂದರೆ ಎಷ್ಟು? 1, 2, 4. 1, 2, 3, 4. ಮತ್ತೆ ಓಪನ್ ಬ್ರಾಕೆಟ್ ಆಗಬಾರ್ದು. ಇವು ಮತ್ತೆ ಸರಿ ಇನ್ನೊಂದು ಬ್ರಾಕೆಟಲ್ಲಿ ಆಗ್ಬೇಕು ಸರ್. ಅವರು ಪವರ್ ಸೆಟ್ ಕೇಳಿಲ್ಲ ನಮ್ಮನ್ನ, ಬರೀ ಸಬ್ಸೆಟ್ಸ್ ಬರೀರಿ ಅಂತ ಹೇಳಿದ್ದಾರೆ. ಇದಕ್ಕೆ ಎಷ್ಟು ಬರುತ್ತೆ? 2 ಪವರ್ ಎಮ್ ದಟ್ ಈಸ್ 2 ಪವರ್ 3. ಈ 3 ಎಲ್ಲ ಇಲ್ಲಿ ಬರೆದಿರೋದು 1, 2, 3 ಕೌಂಟ್ ಮಾಡಿದ್ರೆ 3, 8 ಬರುತ್ತೆ. ಸ್ವಲ್ಪ ರಿಸ್ಕ್ ಆಗುತ್ತೆ, ಪರವಾಗಿಲ್ಲ. ಎ 1, ಬಿ 2, ಸಿ 3, ಡಿ 1, 2, 1, 2, ಇ 1, 3, ಎಫ್ 2, 3, ಎಫ್ ಜಿ ಏನೂ ಬರಲ್ಲ, ದಟ್ ಈಸ್ ಎಮ್ ಟಿ. 1, 2, 3, 4. ಏನು ಹೆಂಗೆ ಮಾಡ್ತಾ ಇದ್ದೀರಾ ಸರ್? ಇದರಲ್ಲಿ ಯಾವುದೋ ನಿಮ್ಗೆ ಇಷ್ಟ ಬಂದದ್ದು ಎಲಿಮೆಂಟ್ ಬಿಟ್ಟಾಕಿ ಬರ್ಕೊತಾ ಇರೋದು, ಆರ್ಡರ್ ರಿಪೀಟ್ ಆಗಬಾರ್ದು. ಈಗ ಇಲ್ಲಿ 1, 2 ಬರ್ದಿದ್ಯಾ, ನೆಕ್ಸ್ಟು 2, 1 ಬರ್ಬೋದಾ ಸರ್ ಅಂದರೆ ತಪ್ಪು. 1 ಸೆಟ್ಸಲ್ಲಿ 1, 2, 2, 1 ಎರಡೂ ಒಂದೇ. ಅದಕ್ಕೋಸ್ಕರ 1, 2 ಬಂದಮೇಲೆ ಮತ್ತೆ 2, 1 ಬರಲ್ಲ. ಇದು ಆರ್ಡರ್ ಪೇರ್ ಆದರೆ ಬರ್ತಿತ್ತು, ಈ ರೀತಿ ಬ್ರಾಕೆಟ್ ಆದರೆ ಬರ್ತಿತ್ತು. ಇದು ಸೆಟ್ ಆಗಿದ್ರಿಂದ ಬರೋದಿಲ್ಲ. ಅಲ್ಲಿಗೆ ಕೌಂಟ್ ಮಾಡೋಣ. 1, 2, 3, 4, 5, 6, 7 ಆಗಿದೆ. ಇನ್ಯಾವುದೋ ಬಿಟ್ಟು ಹಾಕಿದ್ದೀನಿ, ಯಾವುದೂ ಇಲ್ಲ. ಜಿ 1, 2, 3 ಅನ್ನ ಸರಿ ಆಯ್ತಾ? ಅಲ್ಲಿರೋವೇ ಒಂದು ಸಲ ಎಲ್ಲ ಬರೋದಾಕಿರೋ ಅದು ಕೂಡ ಸಬ್ಸೆಟ್. ಹಾಗಾಗಿ ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಕೇಳಲ್ಲ. ಹೌ ಮೆನಿ ಪ್ರಾಪರ್ ಸಬ್ಸೆಟ್ಸ್ ಆರ್ ಪಾಸಿಬಲ್ ಫಾರ್ ದಿಸ್ ಪ್ರಾಬ್ಲಮ್ ನಂಬರ್ 4? ಕ್ಯಾನ್ ಯು ಗಿವ್ ಮಿ ದ ಆನ್ಸರ್? 7. ಇದು ಹೊರಟೋಗುತ್ತೆ. ಇದಕ್ಕೆ ಸಬ್ಸೆಟ್ಟೇ. ಪ್ರಾಪರ್ ಅಂತ ಹೆಸರಿಟ್ರೆ ಈಕ್ವಲ್ ಇರೋದು ಹೊರಟೋಗುತ್ತೆ, ನಾಟ್ ಈಕ್ವಲ್ ಇದ್ರೇನೆ ಪ್ರಾಪರು. ಇವೆಲ್ಲ ನಾಟ್ ಈಕ್ವಲ್. ದಿಸ್ ಇಸ್ ನಾಟ್ ಈಕ್ವಲ್, 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 ದಿಸ್ ಈಕ್ವಲ್. ಈಕ್ವಲ್ ಇರೋದು ಬರೋದಿಲ್ಲ ಪ್ರಾಪರಲ್ಲಿ. ಕ್ವಶನ್ ನಂಬರ್ 2 ಕೇಳಲ್ಲ. ಹೌ ಮೆನಿ ಇಂಪ್ರಾಪರ್ ಸಬ್ಸೆಟ್ಸ್ ಆರ್ ಪಾಸಿಬಲ್ ಫಾರ್ ಎ ಸೆಟ್? ಓನ್ಲಿ 1. ಇದು ಎಲ್ಲ ಸೆಟ್ಸ್ಗೂ ಇದೆ ಅಲ್ಲ, ಎಲ್ಲ ಸೆಟ್ಸ್ಗೂ ಒಂದೊಂದು ಇರ್ತದೆ, ಬಟ್ ಅದೊಂದು ಸೇಮ್ ಇರ್ತಕ್ಕಂಥದ್ದೊಂದು. ಹಾಗಾದರೆ ಎಲ್ಲರ ಡೌಟ್ 5th ಕ್ವಶನ್ ಮೇಲೆ ಇದೆ. ಇದಕ್ಕೆ ಏನು ಬರೀತಾರೆ ಸರ್ ನೋಡೋಣ. ದೀಸ್ ಆರ್ ದಿ ಸಬ್ಸೆಟ್ ಆಫ್ ದಿಸ್, ದೀಸ್ ಆರ್ ದಿ ಸಬ್ಸೆಟ್ ಆಫ್ ದಿಸ್, ದೀಸ್ ಆರ್ ದಿ ಸಬ್ಸೆಟ್ ಆಫ್ ದಿಸ್. ಇದು ಎ ಇಸ್ ಈಕ್ವಲ್ ಟು ಇದು ಇದಕ್ಕೆ ಸಬ್ಸೆಟ್ಟು. ಎವ್ರಿ ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಹೇಳಿದ್ವಿ. ಹಾಗಾದ್ರೆ ಇದಕ್ಕಿದೆ ಆನ್ಸರ್ ಆಗೋದು. ಗೊತ್ತಾಯ್ತಾ? ಎಸ್, ಸೂಪರ್ ಆಗಿದೆ ಪ್ರಾಬ್ಲಮ್ಸ್. ಇವೆಲ್ಲ 1 ಮಾರ್ಕ್ ಕೇಳ್ತಾರೆ, ನೀಟಾಗಿ ಬರ್ಕೋಬೇಕು. ಇದು ಕೇರ್ಫುಲ್ ಆಗಿರ್ಬೇಕು. ಇಷ್ಟು ಬಿಟ್ಟರೆ ನೀನು ಏನಾದರೂ ಬರೆದ್ರೆ, ಸಪೋಸ್ ಕೆಲವು 0 ಬರೀತಾರೆ. ಯಾಕೋ ಸರ್ 0 ನಂಬರ್ ಆಫ್ ಎಲಿಮೆಂಟ್ ಸರ್? ಹಲೋ, ಆಲ್ರೆಡಿ ಒಂದು ಎಲಿಮೆಂಟ್ ಎಂಟ್ರಿ ಕೊಟ್ಬಿಟ್ಟು ಸಿಂಗಲ್ಟನ್ ಸೆಟ್ ಆಗೋಯ್ತು.
0 ಅನ್ನೋದು ಕೂಡ ಒಂದು ನಂಬರ್ ಕೌಂಟ್ ಆಗೋಯ್ತು. ಇವಾಗ ನೀನು ಏನು ಬರೀದ್ರೆ ಬಿಟ್ರೇನೆ ಅದು ಎಂಟಿ ಸೆಟ್ ಅಂತ ಅರ್ಥ. 0 ಬರೀಕೂಡದಲ್ಲಿ ಬರೆದ್ರೆ ಒಂದು ಎಲಿಮೆಂಟ್ ಕೌಂಟ್ ಆಗ್ಬಿಡ್ತು ಸೆಟ್ಟಲ್ಲೇ, ಅದು ಸಿಂಗಲ್ ಸೆಟ್ ಡೆಫಿನೇಷನ್ ಹೊರಟು ಹೋಗುತ್ತೆ. ಆಗ್ಬೋದಾ? ಎಸ್. 6th problem, try to understand the question. If A is null set, find the P of A. What is meant by P of A? Power set of a given set. Power set. A is equals to pi in the sense n of A is equal to 0 ಅಂತ. ಅಲ್ಲಿಗೆ ಅದು m. ಸೆಟ್ಟಲ್ಲಿ ಎಲಿಮೆಂಟ್ಸ್ ಏನು ಇಲ್ಲವಂತೆ. ಎನ್ ಆಫ್ ಎ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ, ಈ ರೀತಿ ಬರಿತೀವಿ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ 0, ನಥಿಂಗ್ ಬಟ್ ಅದು ಎಮ್ ಅಂತೆ. ಫಾರ್ಮುಲಾ ಬರೆಯೋದೇ ಆದರೆ ನಮಗೆ 2 ಪವರ್ m ಬರುತ್ತೆ, 2 ಪವರ್ 0, ಎನಿಥಿಂಗ್ ಪವರ್ 0. ನಿಮ್ಮ ಬೇಸಿಕ್ಸಲ್ಲಿ ಮ್ಯಾಥ್ಸ್ ಸರ್ಗಳು ಏನು ಹೇಳ್ಕೊಟ್ಟಿದ್ದಾರೆ ಹೈಸ್ಕೂಲಲ್ಲಿ? 0 ಅಂತ ಹೇಳಿ ಹೇಳ್ಕೊಟ್ರಾ? ಇಲ್ಲ. ಎನಿಥಿಂಗ್ ಪವರ್ 0 1. ಅಲ್ಲಿಗೆ ನಂಬರ್ ಆಫ್ ಪವರ್ ಸೆಟ್ ಕೆಳಗೆ ಕೇಳಿಲ್ಲ, ಎಷ್ಟು ನಂಬರ್ಸ್ ಬರುತ್ತೆ ಅಂತ ಹೇಳಿ. ನಂಬರ್ ಆಫ್ ಅವ್ರಿಗೆ ಏನು ಕೇಳಿರೋದು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪಿ ಆಫ್ ಈಸ್ 1. ಗೊತ್ತಾಯ್ತಾ? 7th one ಹೋಮ್ವರ್ಕ್ ಮಾಡ್ತೀರಾ? ಏನು ಕಂಡುಹಿಡಿಯಬೇಕು? ನಂಬರ್ ಆಫ್ ಸಬ್ಸೆಟ್ಸ್ ಕಂಡುಹಿಡಿಯಬೇಕಷ್ಟೇ. ನಂಬರ್ ಆಫ್ ಸಬ್ಸೆಟ್ಸ್ ಫಾರ್ಮುಲಾ ನೀನೆಲ್ಲ ಕಂಡುಹಿಡಿಬೇಡ. ನಂಬರ್ ಆಫ್ ನೋಡಿ, ಟೆಲ್ ಮಿ ದ ಡಿಸ್ಕ್ರಿಪ್ಷನ್ ಆಫ್ ಎ ಸೆಕ್ಷನ್ ಅಂದಾಗ ಎ ಸೆಕ್ಷನ್ ಎಷ್ಟು ಜನ ಇದ್ರೆ ಅಷ್ಟು ಜನ ಬಗ್ಗೆ ಹೇಳಬೇಕು. ನಂಬರ್ ಆಫ್ ಎ ಸೆಕ್ಷನ್ ಅಂದಾಗ ಏನು ಹೇಳ್ತೀಯ? ಎಲ್ಲರ ಹೆಸರು ಹೇಳ್ಕೊಂಡಿರ್ತೀಯ. ನಂಬರ್ ಆಫ್ ಎ ಸೆಕ್ಷನ್ ಸ್ಟೂಡೆಂಟ್ಸ್ ಅಂದಾಗ ವಾಟ್ ಇಸ್ ಯುವರ್ ಆನ್ಸರ್? ಆ ಸೆಕ್ಷನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಆನ್ಸರ್ ಮಾಡ್ತೀವಿ. ಅಲ್ಲಿಗೆ 7th ಕ್ವೆಶನ್ಗೆ 2 ಪವರ್ m ಫಾರ್ಮುಲಾಕ್ಕೆ ಎಷ್ಟು ಬರುತ್ತೆ ಅಷ್ಟು ಹೇಳಿದ್ರೆ ಸಾಕು. ಯಾಕೆಂದರೆ ಅವ್ರನ್ನೆಲ್ಲ ಸಬ್ಸೆಟ್ಸು ಬರೆಯೋಕ್ಕೆ ಕೇಳಿಲ್ಲ, ಡಿಸ್ಕ್ರಿಪ್ಷನ್ ಕೇಳಿಲ್ಲ. ಅರ್ಥ ಆಯ್ತಾ? 8th ಒನ್ಗೆ ಬರೋದೇ ಆದರೆ 8th ಒನ್ಗೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪಿ ಆಫ್ ಎ ಅಂದರೆ ಸಬ್ಸೆಟ್ಸು 32 ಬರ್ತಾ ಇದೆ ಅಂತೆ. ಇಷ್ಟೊತ್ತು ಏನು ಕೇಳ್ದ? ಸೆಟ್ ಕೊಟ್ಟು ಎಷ್ಟು ಸಬ್ಸೆಟ್ಸ್ ಬರುತ್ತೋ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದ. ಈಗ 2 ಪವರ್ m ಕೊಟ್ಟು ಸೆಟ್ ಫೈಂಡ್ ಔಟ್ ಮಾಡಿ. ಸೂಪರ್ ಆಗಿದೆ ಕ್ವಶನ್. ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಸೆಟ್ ಕೊಟ್ಬಿಟ್ಟು ನಮಗೆ ಪವರ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತಾವೆ ನೋಡಿ. 7th one ಅಸೈನ್ಮೆಂಟ್, ನನಗೆ 8th one ಇದ್ದೀನಿ. 8th one ಆನ್ಸರ್ ಮೇಲೆ ಹೋಗಿದ್ದೀನಿ ಅಷ್ಟೇ ನಾನು. ಸೆಟ್ ಕೊಟ್ಬಿಟ್ಟು ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟು ಬರುತ್ತೆ ಅಂದಾಗ 2 ಪವರ್ m ಕಂಡಿಡಿ ಅಂತ. ಈಗ ವಿಚಿತ್ರ ಏನಿದೆ ನೋಡಿ, 2 ಪವರ್ m ನಾವೇ ಕೊಟ್ಟಿದ್ದೇವೆ, ನೀನು ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆಯಾ ಕಂಡಿಡ್ತೀಯಾ? ಉಲ್ಟಾ ರಿವರ್ಸ್ ಗೇರಲ್ಲಿ ಹಾಕಿದ್ದಾನೆ ಕ್ವಶನ್ನು. ಬಹುತ್ ಅಚ್ಚಾ ಹೈ ಪ್ರಾಬ್ಲಮ್, ಸೂಪರ್ ಪ್ರಾಬ್ಲಮ್. ಅರ್ಥ ಆಗಿದೆ ಅಂತ ಕಾಣುತ್ತೆ. ಒಂದು ಸೆಟ್ ಕೊಟ್ಬಿಟ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಅಂತ ಕೇಳಿದಾಗ 2 ಪವರ್ m ಫಾರ್ಮುಲಾ ಹಾಕೊಂಡು ಕಳಿತೀಯ. ಈಗ ಅವ್ನು 2 ಪವರ್ m ಕೊಟ್ಬಿಟ್ಟವನೇ, ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಅವನೇ ಕೊಟ್ಬಿಟ್ಟು 32. ಹಾಗಾದ್ರೆ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ರೆ ಈ ಆನ್ಸರ್ ಬರುತ್ತೆ ಅಂತ ಬ್ಯಾಕ್ವರ್ಡ್ ಕ್ವಶನ್ ಇದು. ಆಯ್ತಾ? ತುಂಬ ಚೆನ್ನಾಗಿದೆ. ಏನಿಲ್ಲ, ಈ 2 ಪವರ್ m ಮಲ್ಟಿಪಲ್ಸ್ ಆಫ್ 2 ತಾನೇ ಇದು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, 32ನ ಕಾನ್ಸಿಕ್ವೆಂಟ್ ಆಗಿ ಫ್ರೀಕ್ವೆಂಟ್ ಆಗಿ 2 ಇಂದ ಡಿವೈಡ್ ಮಾಡ್ಕೊಂಡು ಹೋಗ್ತೀನಿ. ಜಬರ್ದಸ್ತ್ ತೋರಿಸಬಾರ್ದಿಲ್ಲ ಸರ್. 32 ಈಸ್ ಡ್ಯೂಸಿಬಲ್ ಬೈ 16 ಸರ್. ಹೋಗ್ತೀನಿ ನಾಮ್ ಇಟ್ಕೊಂಡು. ಇಟ್ ಶುಡ್ ಬಿ ಡ್ಯೂಸಿಬಲ್ ಬೈ 2 ಅಂತ ಹೇಳ್ತಾ ಇದ್ದೀನಲ್ವಾ. S2 8, S2 4, S2 2 1 2 3 4 5. ಹೌ ಮೆನಿ 2s ಆರ್ ದೇರ್? ಅಲ್ಲಿಗೆ ಎನ್ ಆಫ್ ಪಿ ಆಫ್ ಎ ಇಸ್ ಈಕ್ವಲ್ ಟು ಅದು ಏನದು 2 ಪವರ್ m ಫಾರ್ಮುಲಾ. ಹೌದಾ? 2 ಪವರ್ m ಪ್ಲೇಸಲ್ಲಿ ನಮಗೆ 32 ಕೊಟ್ಟಿದ್ದಾರೆ. ಇದು ಇಂಪ್ಲೈಸ್ ಹಾಕೋಣ ಇಸ್ ಈಕ್ವಲ್ ಟು ಬೇಡ. ಹೌದಾ? ದಟ್ ಇಂಪ್ಲೈಸ್ 2 ಪವರ್ 5 ಇಸ್ ಈಕ್ವಲ್ ಟು ಅಲ್ಲ ಇದು 2 ಪವರ್ m ಇರಲಿ ಫಾರ್ಮುಲಾ. ಟ್ರೈ ಟು ಎಕ್ಸ್ಪ್ರೆಸ್ ದಿಸ್ 32 ಇನ್ ಟರ್ಮ್ಸ್ ಆಫ್ 2 ಪವರ್ಸ್. 1 2 3 4 1 2 3 4 5 ಆ 5 ಇಲ್ಲಿ ಬರ್ತದೆ. ಸೊ ಇಲ್ಲಿ ಬೇಸಸ್ ಸೇಮ್ ಆಗಿರೋದ್ರಿಂದ ಪವರ್ಸನ್ನು ಈಕ್ವೇಟ್ ಮಾಡ್ಬೋದಾ? ಖಂಡಿತವಾಗ್ಲೂ ಸರ್. ಇಂಪ್ಲೈಸ್ m ಇಸ್ ಈಕ್ವಲ್ಸ್ ಟು 2. ದೇರ್ ಫೋರ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ ಎ ಈಸ್ 5 ಅಂತ ಬರೀಬೇಕು ಆನ್ಸರ್ ನೀವು. ಗೊತ್ತಾಗ್ತಿದ್ದಿಲ್ಲ? ಎಸ್. ಇಂಪಾರ್ಟೆಂಟ್ ಟಾಪಿಕ್ ಆಫ್ ದಿ ಸೆಟ್ಸ್ ವಿಚ್ ವಿಲ್ ಬಿ ಫರ್ದರ್ ವಿ ಆರ್ ಯೂಸಿಂಗ್ ಇನ್ ಅದರ್ ಮ್ಯಾಥಮೆಟಿಕ್ಸ್, ಅದರ್ ನಾಲೆಡ್ಜ್. ಇಂಟರ್ವಲ್ ಅನ್ನೋದು ರಿಯಲ್ ನಂಬರ್ಸ್ಗೆ ಸಂಬಂಧಪಟ್ಟಿದ್ದು, ಮರೆಯಂಗಿಲ್ಲ.
ಇಟ್ ಇಸ್ ನಾಟ್ ಬಿಲಾಂಗ್ಸ್ ಟು ಇಂಟಿಜರ್ಸ್, ಇಟ್ ಇಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ಇಂಟರ್ವಲ್ಸ್ ಅಲ್ಲ ಅದು, ಇಂಟರ್ವಲ್ ಆಸ್ ಎ ಸಬ್ಸೆಟ್ ಆಫ್ ರಿಯಲ್ ನಂಬರ್ ಅನ್ನೋದು. ಇನ್ನು ಮುಂದೆ ಇಂಟರ್ವಲ್ ಅಂದ ತಕ್ಷಣ ಅದರಲ್ಲಿರ್ತಕ್ಕಂಥ ನಂಬರ್ಸ್ ಯಾವಪ್ಪ ಅಂತ ನಿಮ್ಮನ್ನು ಕೇಳಿದಾಗ, ಸರ್ ರಿಯಲ್ ನಂಬರ್ಸ್ ಯಾವ್ಯಾವು? ಇನ್ಕ್ಲೂಡಿಂಗ್ ಇಂಟಿಜರ್ಸ್, ಇನ್ಕ್ಲೂಡಿಂಗ್ ನ್ಯಾಚುರಲ್ ನಂಬರ್ಸ್, ಇನ್ಕ್ಲೂಡಿಂಗ್ ಫ್ರಾಕ್ಷನ್ಸ್, ಇನ್ಕ್ಲೂಡಿಂಗ್ ರೂಟ್ ಟರ್ಮ್ಸ್, ಇನ್ಕ್ಲೂಡಿಂಗ್ ನೆಗೆಟಿವ್, ಇವೆಲ್ಲಾನು. ಅಲ್ಲಿಗೆ ರಿಯಲ್ ನಂಬರ್ ಅಂದಾಗ ದಯವಿಟ್ಟು ಇದು 0 ಆದರೆ ಇದು -∞, ಇದು +∞, 1 2 3 ಡಾಟ್ 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 -1 -2 ಡಾಟ್ 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 ಬರುತ್ತೆ. ಅಲ್ಲಿಗೆ ಇಂಟರ್ವಲ್ ಈಸ್ 100% ಬಿಲಾಂಗ್ಸ್ ಟು ರಿಯಲ್ ನಂಬರ್, ರಿಯಲ್ ಲೈನ್. ಇದ್ರ ಒಳಗೆ ನೋಡಿ, ಇಲ್ಲಿ 1 ಇಂದ 2ಗೆ ಸಮ್ ಕ್ರೋರ್ ನಂಬರ್ಸ್ ತೋರಿಸ್ತೀವಿ. ಸಮ್ ಕ್ರೋರ್ ನಂಬರ್ಸ್ 1 ಇಂದ 2ಗೆ ಏನಿರ್ತವೆ ಸರ್? 1.01, 1.02, 1.03, 1.04. 1 ಪಾಯಿಂಟಿಂದನೇ 2ಗೆ ಹೋಗಿದ್ರೆ ನಮಗೆ ಒಂದು ಸಮ್ ಕ್ರೋರ್ ನಂಬರ್ಸ್ ತೋರಿಸ್ಬೋದು ರಿಯಲ್ ನಂಬರ್ಸ್ ಆದರೆ. ಇಂಟೀಜರ್ಸ್ ಆದರೆ 1 ಇಂದ 2ಗೆ ಒಂದು ಇಂಟೀಜರ್ ಕೂಡ ಇಲ್ಲ. ನ್ಯಾಚುರಲ್ ನಂಬರ್ ಆದರೆ 1 ಇಂದ 2ಗೆ ಒಂದು ನ್ಯಾಚುರಲ್ ನಂಬರ್ ಕೂಡ ಇಲ್ಲ. ರಿಯಲ್ ನಂಬರ್ಸ್ ಆದರೆ 1 ಇಂದ 2ಗೆ ಇನ್ಫೈನೈಟ್ ನಂಬರ್ಸ್ ಇದೆ. ಅಲ್ಲಿಗೆ 1 ಇಂದ 2ಗೆ ಇನ್ಫೈನೈಟ್ ನಂಬರ್ಸ್ ಅಂದರೆ ನೀನು ಅರ್ಥ ಮಾಡ್ಕೊಳ್ಳಬೇಕು. ಅದ್ರ ಮಧ್ಯದಲ್ಲಿ ಫ್ರಾಕ್ಷನ್ಸ್ ಬರ್ತವೆ ನೋಡಿ, ಪಾಯಿಂಟ್ಸ್ ಅಲ್ಲೇ, ಅವೆಲ್ಲ ರಿಯಲ್ ನಂಬರ್ಸೇ. ಪಾಯಿಂಟ್ಸ್ ಅಲ್ಲಿ ಹೇಳೋವೆಲ್ಲ ರಿಯಲ್ ನಂಬರ್ಸ್. ಅರ್ಥ ಆಗ್ತಿದೆಯಾ? ಅಲ್ಲಿಗೆ ನೋಡಿ, ನ್ಯಾಚುರಲ್ ನಂಬರಲ್ಲಿ 1, 2 ಮಧ್ಯದಲ್ಲಿ ಏನಿರ್ತವೆ ಅಂದ್ರೆ ಏನೂ ಇರಲ್ಲ. ಇಂಟೀಜರ್ಸ್ ಅಲ್ಲಿ 1, 2 ಮಧ್ಯದಲ್ಲಿ ಏನಿರ್ತವೆ ಅಂದ್ರೆ ಏನೂ ಇರಲ್ಲ. ರಿಯಲ್ ನಂಬರಲ್ಲೇ 1, 2 ಮಧ್ಯದಲ್ಲೇ ಸಮ್ ಕ್ರೋರ್ಸ್ ನಂಬರ್, CR ಕ್ರೋರ್, ಕೋಟಿಗಿಂತ ಜಾಸ್ತಿನೇ ತೋರಿಸಬಹುದು 1, 2 ಮಧ್ಯದಲ್ಲಿ. ಯಾಕಂದ್ರೆ ಪಾಯಿಂಟ್ಸ್ ಬರೋವೆಲ್ಲ ಇರ್ತಾವೆ ರಿಯಲ್ ನಂಬರ್ಸ್ ಆದರೆ. ಅದೇ 1, 2 ಇಂಟೀಜರ್ಸ್ ಆದರೆ ಇಲ್ಲಿ ಏನು ಇರಲ್ಲ. 1, 2 ಮಧ್ಯದಲ್ಲಿ ಏನು ಇರಲ್ಲ. 1, 2 ಮಧ್ಯದಲ್ಲಿ ನ್ಯಾಚುರಲ್ ನಂಬರ್ ಏನಿಲ್ಲ. 1, 2 ಮಧ್ಯದಲ್ಲಿ ರಿಯಲ್ ನಂಬರ್ ಅಂತ ಹೇಳಿದಾಗ ನೆಗೆಟಿವ್ ಬರೋದಿದೆ, ಫ್ರಾಕ್ಷನ್ ಬರೋದಿದೆ. ಫ್ರಾಕ್ಷನ್ 1/17 ಅದಕ್ಕೆ ಸೇರುತ್ತೆ, √18 ಅದಕ್ಕೆ ಸೇರುತ್ತೆ, ಮತ್ತೆ 2 ಪವರ್ ಟರ್ಮ್ಸ್, ಅದು ಎಲ್ಲನೂ ಇದೆ 1, 2 ಮಧ್ಯದಲ್ಲಿ. ಅಲ್ಲಿಗೆ ಅದಕ್ಕೆ ರಿಯಲ್ ನಂಬರ್ ಅಂತ ಹೆಸರು ಬಂದುಬಿಟ್ರೆ 1 ಮತ್ತು 2 ಮಧ್ಯದಲ್ಲಿರೋ ರಿಯಲ್ ನಂಬರ್ಸ್ ಕಂಡಿತ್ತಂದ್ರೆ ನಮ್ಮ ಕೈಲಾಗಲ್ಲ. ಕ್ರೋರ್ಸ್ ಟುಗೆದರ್ ಇರ್ತವೆ. 1, 2 ಮಧ್ಯದಲ್ಲಿ ಇಂಟೀಜರ್ಸ್ ಕಡೆ ಅಂದರೆ ನಮ್ಮಲ್ಲಿ ಒಂದು ಇಲ್ಲ. 1, 2 ಮಧ್ಯದಲ್ಲಿ ನ್ಯಾಚುರಲ್ ನಂಬರ್ ಕಡೆ ಒಂದು ಇಲ್ಲ. 1, 2 ಮಧ್ಯದಲ್ಲಿ ರಿಯಲ್ ನಂಬರ್ ಕಡೆ ಅಂದರೆ ದಂಡೆಗಿರ್ತವೆ. ಅಲ್ಲಿಗೆ ಇನ್ ಬಿಟ್ವೀನ್ 1, 2 ನಂಬರ್ಸ್ ಇಲ್ಲ ಅಂದರೆ ನೀವು ಮೂರ್ಖರಾಗ್ತೀರಾ. ಆ ಟಾಪಿಕ್ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಏನು ಡೆಫಿನೇಷನ್ ಹೇಳಿದ್ರೆ, ಇಂಟರ್ವಲ್ ಇನ್ ವಿಚ್ ಕಂಟೈನ್ಸ್ ಎಂಡ್ ಪಾಯಿಂಟ್ ಆಲ್ಸೋ ದೆನ್ ವಿ ಡಿನೋಟ್ ಕ್ಲೋಸ್ಡ್ ಇಂಟರ್ವಲ್. ಅಲ್ಲಿಗೆ ನೋಡಿ, ಇಲ್ಲಿ ಎಕ್ಸಾಂಪಲ್ ಹೇಳ್ತೇನೆ. ಕ್ಲೋಸ್ಡ್ ಇಂಟರ್ವಲ್ ಅಂದ್ರೆ ಅರ್ಥ ಎಕ್ಸ್ ಸಚ್ ದಟ್ ಎ ಲೆಸ್ ದನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಅಂತ. ಇದು ಅರ್ಥ ಆಗಲಿಲ್ಲ ಸರ್ ನಮಗೆ. ನೋಡಿ ಇಲ್ಲಿ ಬರೀತೇನೆ, 5, 6 ಕ್ಲೋಸ್ಡ್ ಇಂಟರ್ವಲ್ ಬರ್ದಿದ್ದೀನಿ. ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಇರಬೇಕು. ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. 5 ಲೆಸ್ ದನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 6. ಈ 5, 6 ಸೇರ್ಕೊಂಡು ಮಧ್ಯದಲ್ಲಿರೋ ರಿಯಲ್ ನಂಬರ್ಸ್, ಅವು ಕೂಡ ಸಮ್ ಕ್ರೋರ್ಸ್ ಟುಗೆದರ್ ಇರ್ತವೆ. ರಿಯಲ್ ನಂಬರ್ಸ್ ಬೇರೆವಲ್ಲ. ಇಲ್ಲಿ 5, 6 ಸೇರ್ಕೊಂಡಿದೆ ಅನ್ನೋದು ಯಾವ ಸಿಂಬಲ್ ತೋರಿಸ್ತಿದೆ? ಇಸ್ ಈಕ್ವಲ್ ಟು ಸಿಂಬಲ್ ತೋರಿಸ್ತಿದೆ. ಆ ಇಸ್ ಈಕ್ವಲ್ ಟು ಇದ್ರೆ ಕ್ಲೋಸ್ಡ್ ಬ್ರಾಕೆಟ್ ಇದ್ರೆ 6 ಕೂಡ ಕೌಂಟ್ ಆಗಿದೆ ಅಂತ. ಸಪೋಸ್ ಓಪನ್ ಬ್ರಾಕೆಟ್ ಬರ್ದವಪ್ಪ, ಎಕ್ಸ್ ಬಿಲಾಂಗ್ಸ್ ಟು ಆರ್, 5 ಲೆಸ್ ದಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದಾನ್ 6. ನೋಡಿ ಇಲ್ಲಿ ಇಸ್ ಈಕ್ವಲ್ ಟು ಇಲ್ಲ. ಇಸ್ ಈಕ್ವಲ್ ಟು ಇಲ್ಲ ಅಂದ್ರೆ 6 ಲೆಕ್ಕಕ್ಕಿಲ್ಲ. 6 ಲೆಕ್ಕಕ್ಕಿಲ್ಲ ಅಂದ್ರೆ ಓಪನ್ ಬ್ರಾಕೆಟ್. ಅರ್ಥ ಆಯ್ತಾ? ಸಪೋಸ್ ಇಲ್ಲಿ 5, 6 ಅಂತಿದೆ ಅಂತ ಇಟ್ಕೊಳ್ಳೋಣ. ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್, 5 ಲೆಸ್ ದಾನ್ ಆರ್ ಈಕ್ವಲ್ ಟು ಎಕ್ಸ್, ಓಪನ್ ಬ್ರಾಕೆಟ್ ಇದೆ, ಲೆಸ್ ದಾನ್ ಆರ್ ಈಕ್ವಲ್ ಟು ಅಂದ್ರೆ ಈ ಓಪನ್ ಬ್ರಾಕೆಟ್ ಮೀನಿಂಗು ಈ 5 ಕೌಂಟ್ ಇಲ್ಲ, ನೋಡಕ್ಕಿದೆ. ಹಾಗಾದ್ರೆ ಇದರಲ್ಲಿ 5 ಇಲ್ಲ ಸರ್, ಇಲ್ಲ, ನೋಡೋದಕ್ಕೆ ಕಾಣಿಸ್ತಿದೆ ಅಷ್ಟೇ, ಲೆಕ್ಕಕ್ಕಿಲ್ಲ. ಹಾಗಾದ್ರೆ ಹೆಂಗ್ ಸರ್ ನೀವು 5.01 ಡಾಟ್ 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 6 ನೋಡಿ 5 ತೋರಿಸಿದ್ರಲ್ಲಿ. ಈ ಓಪನ್ ಬ್ರಾಕೆಟ್ ಇದ್ರೆ 5 ಎಕ್ಸಂಪ್ಷನ್ ಆಗಿರುತ್ತೆ, ನೆಕ್ಸ್ಟ್ ಇಮಿಡಿಯೇಟ್ ನಂಬರ್ ಇಂದ ಕೌಂಟ್ ಆಗುತ್ತೆ. ಸರ್ ಇದು ಹೆಂಗ್ ಸರ್? ಹಾಗಾದ್ರೆ 5.1 5.01 ಡಾಟ್ 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 5.0009999 ನೋಡಿ, ನಿಯರ್ 6 ಇದು ಬಟ್ ಓಪನ್ ಬ್ರಾಕೆಟ್ ಇರೋದಕ್ಕೆ 6 ಲೆಕ್ಕಕ್ಕಿಲ್ಲವಂತೆ. ಸಪೋಸ್ ಕ್ಲೋಸ್ ಬ್ರಾಕೆಟ್ ಆದ್ರೆ 6 ಇರುತ್ತೆ. ನೋಡಿ ಇಲ್ಲಿ ಕ್ಲೋಸ್ ಬ್ರಾಕೆಟ್ 6 ಇದೆ. ಅಲ್ಲಿಗೆ ಇಫ್ ಇಟ್ ಈಸ್ ಈಕ್ವಲ್ ದಟ್ ನಂಬರ್ ಇನ್ಕ್ಲೂಡ್ಸ್ ಶೋಸ್ ಬೈ ಕ್ಲೋಸ್ ಬ್ರಾಕೆಟ್. ಇಫ್ ಇಟ್ ಈಸ್ ನಾಟ್ ಈಕ್ವಲ್ ದಟ್ ನಂಬರ್
ಡಸ್ ನಾಟ್ ಇನ್ಕ್ಲೂಡ್ಸ್ ದಿಸ್ ಆನ್ಸರ್. ಅಂದ್ರೆ ಈ ಆನ್ಸರ್ 6 ಇಲ್ಲ, ಬಟ್ ಕಾಣಿಸ್ತಿದೆ ಲೆಸ್ ದೆನ್ 6. 100 rupeesಗಿಂತ ಕಡಿಮೆ ತೊಗೊಂಬರ್ರೋ ಕಾಲೇಜ್ಗೆ ಅಂತ ಹೇಳ್ತೀವಿ. ಅವು ನಿಮ್ಗೆ ಡೌಟ್ 100 ತೊಗೊಂಡು ಬರಬೇಕಾ ಬೇಡವಾ ಅಂತ ಕೇಳ್ತೀರಿ. 100 rupeesಗಿಂತ ಕಡಿಮೆ ಅಂತ ಹೇಳಿದ್ವಲ್ಲ, ಮತ್ತೆ ಡೌಟ್ ಕೇಳ್ತೀವಿ ಅಂತ ಬೈತೀವಿ. ಕಡಿಮೆ ಅಂದಿದಾರಲ್ಲಪ್ಪ, 99 rupees ಒಳಗಡೆ ತೊಗೊಂಡು ಹೋಗೋಣ, ಅದೇ ಮೀನಿಂಗು. 100 ಮತ್ತೆ ಅದರೊಳಗಡೆ ತೊಗೊಂಡು ಬನ್ನಿ, 100 ತೊಗೊಂಡು ಬನ್ನಿ ಪರವಾಗಿಲ್ಲ ಅಂದಾಗ 100 ತರ್ಬೋದು. ಅವಾಗ 100 ಕೂಡ ಕೌಂಟ್ ಆದರೆ ಕ್ಲೋಸ್ ಬ್ರಾಕೆಟ್, ಅವಾಗ ಇಸ್ ಈಕ್ವಲ್ ಯೂಸ್ ಮಾಡ್ತೀವಿ. 5 ಕ್ಲೋಸ್ ಬ್ರಾಕೆಟ್ ಇಸ್ ಈಕ್ವಲ್ ಯೂಸ್ ಮಾಡಿದ್ವಿ. 6 ಓಪನ್ ಬ್ರಾಕೆಟ್ ಇಸ್ ಈಕ್ವಲ್ ಇಲ್ಲ. ಬೋತ್ ಆರ್ ಕ್ಲೋಸ್ಡ್, ಬೋತ್ ಆರ್ ಇಸ್ ಈಕ್ವಲ್. ದಿಸ್ ಇಸ್ ದ ಲಾಂಗ್ವೇಜ್ ಇಂಟರ್ವಲ್ಸ್. ಅರ್ಥ ಆಗ್ತಿದೆಯಾ? ಇದ್ರ ಮೇಲೆ ಪ್ರಾಬ್ಲಮ್ಸ್ ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋದು. 2 ವಿಡಿಯೋಸ್ ಆಗಿದೆ. ಹಾಗೆ ಫಸ್ಟ್ ಪ್ಲೇ ಮಾಡ್ಕೊಂಡು ಆಮೇಲೆ ಇದು ಮಾಡ್ಕೋಬೇಕಾಗುತ್ತೆ.